ಹಲೋ ಎಲ್ರಿಗೂ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಷ್ಟೊಂದು ದಿವಸ ಆದಮೇಲೆ ವಾಪಸ್ ಆ್ಯಕ್ಟಿವ್ ಆಗಿದ್ದೀನಿ ಯೂಟ್ಯೂಬಲ್ಲಿ. ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಂತ ಅಂದರೆ, ನಾನು ವಾಪಸ್ ಹಂಸಂದ್ರಾಗ ಹೋಗಿದ್ದೆ. ಏನು ಸ್ಪೆಷಲ್ ಅಂತ ಅಂದರೆ, ಊರಲ್ಲಿ ಹಬ್ಬ ಇತ್ತು, ಊರಬ್ಬ. ಸೊ ಹೊನ್ನಮ್ಮ ಜಾತ್ರೆ ಇತ್ತು, ಅದಕ್ಕೋಸ್ಕರ ಊರಿಗೆ ಹೋಗಿದ್ದೆ. ಲಾಸ್ಟ್ ಇಯರ್ ಹೋಗೋಕ್ಕಾಗಿಲ್ಲ, ಸೊ ಅದಕ್ಕೆ ಈ ವರ್ಷ ಹೋಗಿದ್ದು. ಆ್ಯಂಡ್ ಲಾಂಗ್ ಟೈಮ್ ಲೀವ್ ಹಾಕ್ಕೊಂಡು ನಮ್ಮ ಮಮ್ಮಿಗೆ ಹೇಳಿ 4 ಡೇಸ್ ಊರಲ್ಲೇ ಇದ್ದು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಸೊ ಈ ವ್ಲಾಗ್ ಕಂಪ್ಲೀಟ್ಲಿ ನಾನು ಊರಲ್ಲಿ ಏನೇನು ಮಾಡಿದೆ, ಜಾತ್ರೆ ಹೇಗಿತ್ತು, ದೇವಸ್ಥಾನ ಹೇಗಿತ್ತು, ಆ್ಯಂಡ್ ನನ್ನ ಕಸಿನ್ಸ್ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿದ್ದು ಹೇಗಿತ್ತು ಅಂತ ಇರುತ್ತೆ. ಸೊ ನಾವು ಊರಿಗೆ ಹೊರಟಿದ್ದು ಥರ್ಸ್ಡೇ ಆಫ್ಟರ್ನೂನ್ ಟ್ರೈನ್ ತೊಗೊಂಡು ನಾವು ಊರಿಗೆ ಹೋಗಿ ರೀಚ್ ಆದ್ವಿ ಈವ್ನಿಂಗ್ ಅರೌಂಡ್ 5:36 ಅಲ್ಲಿ. ಅದಾದಮೇಲೆ ಮನೆಗೆ ಹೋಗಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಅಲ್ಲೇ ಇದ್ದರು. ನಾನು ಇಬ್ಬರು ದೊಡ್ಡಮ್ಮನೂ ಅಲ್ಲೇ ಇರೋದು, ಊರಲ್ಲೇ. ನಮ್ಮಮ್ಮ ಅವರ ಸ್ವಂತ ಅಕ್ಕ, ಇಬ್ಬರು ಅಕ್ಕದಿರೂ ಊರಲ್ಲೇ ಇರೋದು. ಸೊ ಚಿಕ್ಕ ಅಕ್ಕ ಮನೆಗೇ ಹೋಗಿದ್ದಿದ್ದು ಆ್ಯಂಡ್ ಅಲ್ಲೇ ಕಂಪ್ಲೀಟಾಗಿ ಇದ್ದಿದ್ದು ಕೂಡ. ಸೊ ಇಲ್ಲಿ ಅಕ್ಕ ಮತ್ತು ದೊಡ್ಡಮ್ಮ ಸೇರಿಕೊಂಡು ಅಡುಗೆ ಮಾಡ್ತಾಯಿದ್ರು ನೈಟ್ ಊಟಕ್ಕೆ ಅಂತ. ಸೊ ಏನು ಮಾಡ್ತಿದ್ದಾರೆ ಅಂತ ಹೋಗಿ ಕಿಚನಲ್ಲಿ ನೋಡ್ತಾ ಇದ್ದೆ. ಇವ್ರು ಬಂದ್ಬಿಟ್ಟು ನನ್ನ 2ನೇ ದೊಡ್ಡಮ್ಮನ ಮಗಳು, ಅವ್ರು ಬಂದ್ಬಿಟ್ಟು ನನ್ನ ಮೊದಲನೇ ದೊಡ್ಡಮ್ಮ. ಸೊ ಬೇಳೆ ಸಾಂಬಾರು, ರೈಸ್ ಎಲ್ಲ ಮಾಡ್ತಾಯಿದ್ರು. ಬೇಳೆ ಸಾಂಬಾರು ನಮ್ಮ ದೊಡ್ಡಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ, ಸೊ ಅವ್ರ ಕೈಲೇ ಮಾಡಿಸ್ತಾಯಿದ್ರು. ಅದಾದಮೇಲೆ ಇದು ನನ್ನ ಅಕ್ಕನ ಮಗಳು ಫೋನ್ ಯಾವ ಲೆವೆಲಿಗೆ ಯೂಸ್ ಮಾಡ್ತಾರೆ, ನನಗೂ ಇಷ್ಟು ಟ್ಯಾಲೆಂಟೆಡಾಗಿ ಫೋನ್ ಯೂಸ್ ಮಾಡೋದಕ್ಕೆ ಬರಲ್ಲ, ಅಷ್ಟು ಚೆನ್ನಾಗಿ ಸ್ಕ್ರಾಲ್ ಮಾಡ್ತಾಯಿದ್ಲು. ಅದಕ್ಕೋಸ್ಕರ ಇರಲಿ ಅಂತ ಆ ಕ್ಲಿಪ್ ತೊಗೊಂಡೆ. ಅದಾದಮೇಲೆ ಈಚೆ ಬಂದು ನೋಡ್ತಾ ಇದ್ದೆ ಏನಾಗಿದೆ ರೋಡು ಅಂತ. ನೋಡಿದ್ರೆ ಎಲ್ಲ ಎಷ್ಟು ಚೆನ್ನಾಗಿ ರಂಗೋಲಿ ಎಲ್ಲ ಬಿಟ್ಟಿದ್ರು ಆ್ಯಂಡ್ ನೋಡೋದಕ್ಕೆ ತುಂಬ ಕ್ಲೀನಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಾದಮೇಲೆ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ನಾನು, ಅಮ್ಮ ಮತ್ತು ನನ್ನ ಅಕ್ಕನ ಮಗ 3 ಜನನೂ ಜಾತ್ರೆ ಕಡೆ ಹೋಗೋಣ ಅಂತ ಹೋದ್ವಿ. ಇವತ್ತು ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗಲಿಲ್ಲ, ಬರೀ ಜಾತ್ರೆ ಹೆಂಗಿದೆ, ಏನು ಮಾಡ್ತಿದ್ದಾರೆ, ಏನೇನಿದೆ ಅಂತ ನೋಡೋದಕ್ಕೋಸ್ಕರ ಹೋಗಿದ್ದು. ಆ್ಯಂಡ್ ನಮ್ಮ ಅಣ್ಣನ ಗಾಡಿ ತೊಗೊಂಡ್ಬಿಟ್ಟು ನಾನು, ಅಮ್ಮ ಮತ್ತು ನನ್ನ ಅಕ್ಕನ ಮಗ 3 ಜನನೂ ಜಾತ್ರೆ ಕಡೆ ಹೋದ್ವಿ. ಲಾಸ್ಟ್ ಇಯರ್ ಜಾತ್ರೆಗೆ ಹೋಗೋಕ್ಕಾಗಿಲ್ಲ, ಎಂತಕ್ಕೆ ಅಂತ ನಂಗೆ ನೆನಪಿಲ್ಲ, ಬಟ್ ಲಾಸ್ಟ್ ಇಯರ್ ಜಾತ್ರೆಗೆ ಹೋಗಲಿಲ್ಲ. ಸೊ ಅದಕ್ಕೆ ಈ ವರ್ಷ ಹೋಗೋಣ, ಟೈಮ್ ಸ್ಪೆಂಡ್ ಮಾಡೋಣ, ಬೆಂಗಳೂರಲ್ಲಿ ಇದು ಬೇಜಾರಾಗ್ತಾಯಿತ್ತು ಅಂತ ಹೋದ್ವಿ. ಇದೇ ನೋಡಿ ಹೊನ್ನಮ್ಮ ದೇವಸ್ಥಾನ. ಊರಲ್ಲಿ ತುಂಬ ನಂಬಿರೋ ದೇವ್ರಿದು, ಎಲ್ಲರೂ ತುಂಬ ನಂಬ್ತಾರೆ ಈ ದೇವ್ರನ್ನ. ಅದಾದಮೇಲೆ ಅಣ್ಣ ಜಾತ್ರೆ ಹತ್ರನೇ ಇದ್ದರು ಅಂತ ಗೊತ್ತಾಯಿತು. ಸೊ ನಮ್ಮ ಜೊತೆ ಅವರು ಕೂಡ ಜಾಯ್ನ್ ಆದರು ಜಾತ್ರೆ ನೋಡೋದಕ್ಕೆ. ಆಮೇಲೆ ಎಲ್ಲ ಜಾತ್ರೆ ನೋಡಿಕೊಂಡು ಓಡಾಡ್ತಾ ಇದ್ವಿ. ಅಲ್ಲಿ ಬಳೆ ಎಲ್ಲ ಇತ್ತು, ಬಳೆ ಹಾಕಿಸ್ಕೊಳ್ಬೇಕಂತ ಆಸೆ ಇತ್ತು, ಬಟ್ ಹಾಕಿಸ್ಕೊಳ್ಳಿಲ್ಲ. ನೆಕ್ಸ್ಟ್ ಡೇ ಹಾಕಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ಅದಾದಮೇಲೆ ಕ್ಲಿಪ್ಪು, ಹೇರ್ ಪಿನ್ನು ಅದೆಲ್ಲ ಇತ್ತು. ಅದೆಲ್ಲದಕ್ಕಿಂತ ನಂಗೆ ಜಾಸ್ತಿ ಇಷ್ಟ ಆಗಿದ್ದೆ ಈ ಸಿರಾಮಿಕ್ ಐಟಮ್ಸು. ಈ ಪಿಂಗಾಣಿ, ಲೋಟ ಮತ್ತು ಜಾರ್, ಆಮೇಲೆ ಮಗ್ ಎಲ್ಲ ತುಂಬ ಚೆನ್ನಾಗಿತ್ತು. ಅದರಲ್ಲಿ ನಾನು ಈ ಥರ ಪಿಂಗಾಣಿ ಜಾರ್ಸ್ ಒಂದು ಸ್ವಲ್ಪ ತೊಗೊಂಡೆ. ಎಂತಕ್ಕೆ ಅಷ್ಟೊಂದು ತೊಗೊಂಡಿದ್ದೀನಿ ಅಂತ ಗೊತ್ತಿಲ್ಲ, ಬಟ್ ಚೆನ್ನಾಗಿತ್ತು, ಇಷ್ಟ ಆಯಿತು ಅಂತ ಹೇಳಿ ತುಂಬ ತೊಗೊಂಡ್ಬಿಟ್ಟಿದ್ದೀನಿ. ಪಿಕಲ್ಸ್ ಅಥವಾ ಬೇರೆ ಏನಾದರೂ ಹಾಕಿ ಇಡೋಣ ಅಂತ ಹೇಳಿ. ಸೊ ಅವತ್ತಿನ ದಿನ ಆ 2 ಮಾತ್ರ ತೊಗೊಂಡೆ. ಅದು 100 ರುಪೀಸ್ಗೆ 2 ಕೊಡ್ತಾಯಿದ್ರು, ಅದಕ್ಕೋಸ್ಕರ. ಅದಾದಮೇಲೆ ಇಲ್ಲಿ ಕುಟ್ಟಣಿಗೆ ಎಲ್ಲ ಇತ್ತು, ಇದು ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಮಮ್ಮಿ ಬೇಡ, ಮನೇಲಿರೋದು ಹಾಳಾಗಲಿ, ಅದಾದಮೇಲೆ ತೊಗೊಳ್ಳೋಣ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅದನ್ನು ಬಿಟ್ಟು ಬಂದ್ವಿ. ಅದಾದಮೇಲೆ ಭುವನ್ ಗ್ಲಾಸಸ್ ಬೇಕು ಅಂತ ಹಠ ಮಾಡ್ತಾಯಿದ್ದ. ನಾವೆಷ್ಟೇ ಬೇಡ ಅಂತ ಹೇಳಿದ್ರು ಬೇಕು ಅಂತ ಹಠ ಮಾಡ್ತಾಯಿದ್ದ. ಅದಾದಮೇಲೆ ಸರಿ ಅಂತ ಹೇಳಿ ಗ್ಲಾಸಸ್ ಸೆಲೆಕ್ಟ್ ಮಾಡ್ತಾಯಿದ್ದ. ಈ ಗ್ಲಾಸಸ್ ಓಕೆ ಆಗಿತ್ತು. ಈ ಗ್ಲಾಸ್ ನಾನು ಸೆಲೆಕ್ಟ್ ಮಾಡಿದೆ, ಚೆನ್ನಾಗಿ ಕಾಣ್ತಾ ಇತ್ತು, ಒಂದು ಗುಂಡು ಫೇಸ್ ಇರೋದಕ್ಕೆ. ಆಮೇಲೆ ಇದೇ ಗ್ಲಾಸ್ ಇರಲಿ ಅಂತ ಹೇಳಿ ನಾನು ಸ್ವಲ್ಪ ಹಾಕೊಂಡು ನೋಡ್ತಾಯಿದ್ದೆ ಹೆಂಗೆ ಕಾಣುತ್ತೆ ಅಂತ. ಮಮ್ಮಿ ಚೆನ್ನಾಗಿ ಕಾಣ್ತಿದ್ದೆ, ನೀನೊಂದು ತಗೋ ಅಂದರು. ನಾನು ಬೇಡ ಅಂತ ಹೇಳಿ ನೆಕ್ಸ್ಟ್ ಇಯರಿಂಗ್ಸ್ ನೋಡೋಣ ಅಂತ ಹೋದೆ. ನನಗೆ ಇಯರಿಂಗ್ಸ್ ಅಂದರೆ ತುಂಬ ಇಷ್ಟ, ಹ್ಯೂಜ್ ಕಲೆಕ್ಷನ್ಸ್ ಇದೆ ಇಯರಿಂಗ್ಸಲ್ಲಿ. ಬಟ್ ಫಾಲ್ಟ್ ಏನಂತ ಅಂದರೆ, ನನಗೆ ಗೋಲ್ಡ್ ಬಿಟ್ಟು ಬೇರೆ ಯಾವ್ದು ಹಾಕಿದ್ರೂ ಇಯರಿಂಗ್ಸ್ ಅಲರ್ಜಿ ಆಗುತ್ತೆ. ಸಿಲ್ವರ್ ಹಾಕಿದ್ರೆ ಕಪ್ಪಾಗುತ್ತೆ, ಆ್ಯಂಡ್ ಬೇರೆ ಆರ್ಟಿಫಿಷಿಯಲ್ ಹಾಕಿದ್ರೆ ಅಲರ್ಜಿ ಆಗುತ್ತೆ. 2-3 ಅವರ್ಸ್ ಮೇಲೆ ಇರೋದಕ್ಕಾಗಲ್ಲ ಕಿವಿಯಲ್ಲಿ. ಅಂದರೂ ನೋಡಿದ್ದೆಲ್ಲ ಇಷ್ಟ ಆದರೆ ತೊಗೊಂಡು ಇಟ್ಕೊಳ್ತೀನಿ, ಬಟ್ ತುಂಬ ರೇರ್ ನಾನು ಇಯರಿಂಗ್ಸ್ ಚೇಂಜ್ ಮಾಡೋದು. ಅದರಲ್ಲಿ 3 ಇಯರಿಂಗ್ಸ್ ತೊಗೊಂಡು ಅದಾದಮೇಲೆ ಹಂಗೆ ನಡ್ಕೊಂಡು ಹೋಗ್ತಾ ಇದ್ವಿ, ನೋಡೋಣ ನೆಕ್ಸ್ಟ್ ಏನೇನಿದೆ ಅಂತ. ಆಗ ನನ್ನ ಕಣ್ಣಿಗೆ ಈ ಕಿಚನ್ ಸೆಟ್ ಕಾಣಿಸ್ತು. ಇದು ನೋಡಿದ್ರೆ ನನಗೆ ನಿಜ ನನ್ನ ಚೈಲ್ಡ್ಹುಡ್ ಕಂಪ್ಲೀಟಾಗಿ ನೆನಪಾಗತ್ತೆ. ಎಂತಕ್ಕೆ ಅಂದರೆ ನನ್ನ ಚೈಲ್ಡ್ಹುಡ್ ಕಂಪ್ಲೀಟ್ಲಿ ನಾನು ಕಿಚನ್ ಸೆಟ್ಟಲ್ಲೇ ಮುಗಿಸಿದ್ದೀನಿ. ಅಷ್ಟು ಆಟ ಆಡಿದ್ದೀನಿ ಕಿಚನ್ ಸೆಟ್ಟಲ್ಲಿ, ಅಷ್ಟು ಹಾಳು ಮಾಡಿದ್ದೀನಿ ಆ ಥರ. ಅದರಿಂದನೇ ಮೇ ಬಿ ನನಗೆ ಕುಕ್ಕಿಂಗ್ ಮೇಲೆ ಅಷ್ಟು ಇಂಟ್ರೆಸ್ಟ್ ಬಂದಿದೆ ಅನಿಸುತ್ತೆ. ಅದಾದಮೇಲೆ ನಡ್ಕೊಂಡು ಹೋಗಿ ಆಟ ಆಡೋದಕ್ಕೆ ಹೋಗೋಣ ಅಂತ ಹೇಳಿ ಜಾತ್ರೆಯಲ್ಲಿ ಆಟ ಆಡೋದು ಎಲ್ಲ ಹಾಕಿದ್ರು. ಲೈಕ್ ಕೊಲಂಬಸ್ಸು, ಆಮೇಲೆ
ಜೈಂಟ್ ವೀಲು, ಅದಾದಮೇಲೆ ಇನ್ನೂ ಏನೇನೋ ಡಿಫ್ರೆಂಟಾಗಿತ್ತು. ಆ ಜೈಂಟ್ ವೀಲ್ ಅಂತೂ ಸೈಡಿಂದ ತಿರುಗ್ತಾ ಇತ್ತು. ಅದು ಎಂಥ ಜೈಂಟ್ ವೀಲ್ ಅಂತಲೇ ನನಗೆ ಗೊತ್ತಾಗಲಿಲ್ಲ. ಆದರೆ ಅದನ್ನೆಲ್ಲ ಆಡೋದಕ್ಕೆ ಹೋಗಿಲ್ಲ. ಅದಾದಮೇಲೆ ಒಂದು ಇದೆ ನೋಡಿ, ಐ ಡೋಂಟ್ ನೋ ಇದಕ್ಕೆ ಏನಂತಾರೆ ಪ್ರಾಪರಾಗಿ ನೇಮ್ ಅಂತ. ಡಾನ್ಸ್ ಬ್ರೇಕ್ ಡಾನ್ಸರೋ ಸಮಥಿಂಗ್ ಇದೆ ಇದ್ರ ಹೆಸರು. ಸರಿ ಅಂತ ಇದು ಹೋಗಿ ಇದು ಒಂದು ಮಾತ್ರ ಆಡಿಕೊಂಡು ರಿವರ್ಸ್ ಬಂದ್ವಿ. ಇಲ್ಲಿ ನಾನು ಆಡ್ತಾಯಿದ್ದೀನಿ, ಬಟ್ ಅಲ್ಲಿ ಕಾಣಿಸ್ತಾ ಇಲ್ಲ ಅಷ್ಟರಲ್ಲಿ ಅದು ಆಡಿ ಬರೋ ಅಷ್ಟರಲ್ಲಿ ಜೋರು ಮಳೆ ಸ್ಟಾರ್ಟ್ ಆಗಿಬಿಡ್ತು. ಆದಮೇಲೆ ನನಗೆ ಕಬ್ಬಿನ ಜ್ಯೂಸ್ ಅಂದರೆ ತುಂಬ ಇಷ್ಟ. ಎಲ್ಲೇ ನೋಡಿದ್ರು ಕಬ್ಬಿನ ಜ್ಯೂಸ್ ವಿತೌಟ್ ಫೇಲ್ ಕುಡಿತೀನಿ. ಜಾತ್ರೆಗೆ ಹೋಗಿದ್ದ ದಿವಸ ಎಲ್ಲ ಕುಡಿದಿದ್ದೀನಿ ಕಬ್ಬಿನ ಜ್ಯೂಸ್. ಅದಾದಮೇಲೆ ಮಳೆಯಲ್ಲೇ ನಿಂತ್ಕೊಂಡು ಕಬ್ಬಿನ ಜ್ಯೂಸ್ ಕುಡಿದ್ಬಿಟ್ಟು ಮಳೆಯಲ್ಲಿ ನೆನ್ಕೊಂಡು ಓಡೋದ್ವಿ. ಅಷ್ಟರಲ್ಲಿ ಇನ್ನೂ ಜೋರಾಗ್ಬಿಡ್ತು ಮಳೆ. ಅಲ್ಲಿ ಒಂದು ಪುಟ್ಟ ಸ್ಟಾಲ್ ಇತ್ತು, ಆ ಸ್ಟಾಲ್ ಹತ್ರ ಹೋಗಿ ನಿಂತ್ಕೊಂಡ್ವಿ. ಪಾಪ ಜಾತ್ರೆಲಿ ಇಟ್ಕೊಂಡಿದ್ದು ಅವರೆಲ್ಲ ಕ್ಲೋಸ್ ಮಾಡ್ಕೊಂಡು ಓಡೋಗ್ಬಿಟ್ರು. ಅವ್ರಿಗೆ ಎಷ್ಟು ಲಾಸ್ ಆಗಿರಬೇಡ ಅಂತ ಯೋಚನೆ ಮಾಡ್ಕೊಂಡು ಮಾತಾಡ್ಕೊಂಡಿದ್ವಿ. ಕಮ್ಮಿ ಆಗುತ್ತೆ ಅಂತಂದರೆ ಅರೌಂಡ್ ಹಾಫ್ ಆನ್ ಅವರ್ ಟು 1 ಅವರ್ ಹಿಂಗೆ ಇಷ್ಟೇ ಜೋರಾಗಿ ಮಳೆ ಬರ್ತಾಯಿತ್ತು. ನಾವು ಬೇರೆ ಸ್ವಲ್ಪ ನೆಂದಿದ್ವಿ. ಏನು ಮಾಡೋದು ಗೊತ್ತಾಗ್ದಿರ ಸುಮ್ಮನೆ ನಿಂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ ಅಲ್ಲೇ. ಅದಾದಮೇಲೆ ಸ್ವಲ್ಪ ಮಳೆ ಕಮ್ಮಿ ಆಯಿತು. ಆವಾಗ ಬಿಡು ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾಯಿದ್ವಿ. ಆವಾಗ ಸ್ವಲ್ಪ ಜನ ಈಚೆ ಬಂದರು, ಎಲ್ಲ ಹೋಗ್ತಾಯಿದ್ರು ಅವ್ರ ಪಾಡಿಗವರು. ನಂಗೆ ಮಳೆ ಅಂದರೆ ತುಂಬ ಇಷ್ಟ. ಹಾಗೆ ಮಳೇಲಿ ನಡ್ಕೊಂಡು ಹೋಗ್ತಾಯಿದ್ವಿ. ಅಷ್ಟರಲ್ಲಿ ಐಸ್ ಕ್ರೀಮ್ ತಿನ್ನಬೇಕಂತ ಅನ್ನಿಸ್ತು ಅಂತ ಅಲ್ಲಿ ಅಣ್ಣನ ಫ್ರೆಂಡ್ ಬೇಕ್ರಿ ಇದೆ, ಸೊ ಅಣ್ಣ ಕರ್ಕೊಂಡು ಹೋದ್ರು. ಅಷ್ಟರಲ್ಲಿ ನಮ್ಮ ಭಾವ, ಇನ್ನೊಬ್ಬರು ಭಾವ, ದೊಡ್ಡಕ್ಕ ಭಾವ ಮತ್ತು ಅಕ್ಕ ಮಕ್ಕಳು ಎಲ್ಲ ಬಂದಿದ್ದರು. ಎಲ್ಲ ಮಾತಾಡ್ತಾಯಿದ್ರು. ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು ಅಲ್ಲಿ ಒಂದು ಈ ಚಿಣ್ಮಿಣ್ಕಿ ಬಲೂನ್ ಬಂತು. ಈ ಬಲೂನ್ ಅಂದ್ರೂ ನಂಗೆ ತುಂಬ ಇಷ್ಟ. ಸೊ ಆ ಬಲೂನ್ ತೊಗೊಂಡು, ಚಿಣ್ಮಿಣ್ಕಿ ಬಲೂನ್ ತೊಗೊಂಡು ನಾವು ವಾಪಸ್ ಮನೆಗೆ ಹೋಗೋಣ ಅಂತ ಹೇಳಿ ಗಾಡಿ ಹತ್ರ ಬಂದ್ವಿ. ಅದಾದಮೇಲೆ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಊಟ ಮಾಡಿದ್ವಿ. ನಾವು ಮನೆಗೆ ಹೋಗೋಷ್ಟರಲ್ಲಿ ನಮ್ಮ ಅಕ್ಕ ಅಕ್ಕಿ ಪಾಯಸ, ಬೂಂದಿ ಎಲ್ಲ ಮಾಡಿದ್ರು. ಸೊ ಅದೆಲ್ಲ ತಿಂದು ನೈಟು, ಅದಾದಮೇಲೆ ಅನ್ನ ಮತ್ತು ತರಕಾರಿ ಸಾಂಬಾರೆಲ್ಲ ತಿಂದು ಹೊಟ್ಟೆ ತುಂಬ ತಿಂದು, ಬೋಂಡ ಮಾಡಿದ್ರು, ಬೋಂಡನೂ ತಿಂದು ಹಂಗೆ ರೆಸ್ಟ್ ಮಾಡ್ತಾಯಿದ್ವಿ. ಎಂತಕ್ಕೆ ಅಂತ ಅಂದರೆ ಒಂದು ಮೆರವಣಿಗೆ ಹೋಗುತ್ತೆ ಇಲ್ಲಿಂದ, ಆರತಿ ತೊಗೊಂಡು ಬಸವ ದೇವರು ಬಂದ್ಬಿಟ್ಟು ಹೊನ್ನಮ್ಮ ಟೆಂಪಲ್ ಹತ್ರ ಹೋಗ್ತಾರಂತೆ. ಎಂತಕ್ಕೆ ಅಂತ ಅಂದರೆ ಬಸವ ಮತ್ತು ಶನಿ ಮಹಾತ್ಮ ಇಬ್ಬರು ಬಂದು ಹೊನ್ನಮ್ಮಗೆ ಅಣ್ಣಂದಿರಂತೆ. ಸೊ ಅದಕ್ಕೋಸ್ಕರ ಎವ್ರಿ ಡೇ ಒಂದೊಂದು ಕ್ಯಾಸ್ಟ್ ಅವರು ಆರತಿನ ತೊಗೊಂಡ್ಬಿಟ್ಟು ಹೋಗ್ತಾರಂತೆ. ಸೊ ಅವ್ರು ಬರ್ತಾರೆ ಅಂತ ಪೂಜೆ ಮಾಡಿಸ್ಬೇಕಿತ್ತು. ಅಷ್ಟರಲ್ಲಿ ಬಸವ ದೇವ್ರದ್ದು ಎಲ್ಲ ಮೆರವಣಿಗೆ ಬಂದಮೇಲೆ ಆ ದೇವ್ರನ್ನೆಲ್ಲ ನೋಡಿಕೊಂಡು, ಆ ಡೋಲೆಲ್ಲ ನೋಡಿಕೊಂಡು, ಪೂಜೆ ಎಲ್ಲ ಒಂದೊಂದೇ ಮನೆಯಿಂದ ಪೂಜೆ ಮಾಡಿಸ್ತಾರೆ. ಸೊ ನಮ್ಮ ಮನೆ ಟರ್ನ್ ಬರೋರ್ಗೂ ವೆಯ್ಟ್ ಮಾಡಿ ದೇವ್ರನ್ನೆಲ್ಲ ನೋಡಿಕೊಂಡು ತುಂಬ ಚೆನ್ನಾಗಿತ್ತು. ಏನೋ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅದೆಲ್ಲ ನೋಡಿಕೊಂಡು ದೇವರಿಗೆ ಪೂಜೆ ಎಲ್ಲ ಮಾಡಿಸಿದ್ವಿ. ಆ್ಯಂಡ್ ಇನ್ನೊಂದು ಏನಂತ ಅಂದರೆ ಶನಿ ಮಹಾತ್ಮ ದೇವರಿದೆ ಇಲ್ಲಿ ನಮ್ಮ ಮನೆ ಮುಂದೆನೇ. ಅದು ಬಂದ್ಬಿಟ್ಟು ನಮ್ಮ ದೊಡ್ಡಮ್ಮ ಅವ್ರದ್ದೇ ಈ ವರ್ಷ ಪೂಜೆ ಇದ್ದಿತ್ತು. ಸೊ ಅವರೇ ಈ ವರ್ಷ ಪೂಜೆ ಮಾಡಿಸಿರೋದು. ಸೊ ಪೂಜೆ ಎಲ್ಲ ಕಂಪ್ಲೀಟಾಗಿ ಆಯಿತು. ಅದಾದಮೇಲೆ ಲೇಟಾಗಿತ್ತು ಅಂತ ಎಲ್ಲರೂ ಮಲ್ಕೊಳ್ಳೋದಕ್ಕೆ ಹೋದ್ವಿ. ನೆಕ್ಸ್ಟ್ ಡೇ ಬೆಳಗ್ಗೆ ಅರೌಂಡ್ 8:30, 9 ಹಾಗೆ ಎದ್ದೆ ನಾನು. ಫುಲ್ ರಿಲ್ಯಾಕ್ಸ್ ಆಗಿ ಒಂದು ಪೀಸ್ಫುಲ್ ಸ್ಟೇಟ್ ಆಫ್ ಮೈಂಡಲ್ಲಿ ಎದ್ದೆ. ಬೆಂಗಳೂರಲ್ಲಿ ಇರೋ ಥರ ಹರಿಬರಿ ಆಗಿ ಒಂದು ಎನ್ವಿರಾನ್ಮೆಂಟಲ್ಲಿ ಇರೋದೇ ಇಲ್ಲ. ಫುಲ್ ಕಾಮ್ ಆ್ಯಂಡ್ ಫುಲ್ ಆ್ಯಕ್ಟಿವ್ ಆಗಿರೋದಿಲ್ಲ. ಫುಲ್ ಸ್ಲೋ ಲಿವಿಂಗ್ ಥರ ಒಂದು ಲೈಫ್ ಊರಲ್ಲಿ. ಆ್ಯಂಡ್ ಅದಕ್ಕೋಸ್ಕರ ನಂಗೆ ತುಂಬ ಇಷ್ಟ ಊರಂದರೆ. ಅದಾದಮೇಲೆ ಫ್ರೆಶ್ ಅಪ್ ಆಗಿ ಹೋಗಿ ರೊಟ್ಟಿ ಮಾಡಿಕೊಡು ಅಂತ ಹೇಳಿದ್ರು ನಮ್ಮ ದೊಡ್ಡಮ್ಮ. ಅದಕ್ಕೋಸ್ಕರ ಸರಿ ಅಂತ ರೊಟ್ಟಿ ಮಾಡೋಣ ಅಂತ ಹೇಳಿ ರೊಟ್ಟಿ ಮಾಡೋದಕ್ಕೆಲ್ಲ ರೆಡಿ ಮಾಡಿಕೊಂಡು ರೊಟ್ಟಿ ಮಾಡ್ತಾಯಿದ್ದೆ. ಸೊ ಇಲ್ಲಿ ನಾನು ಬಳಿಯೋ ರೊಟ್ಟಿ ಮಾಡ್ತಾ ಇರೋದು. ತಟ್ಟೋ ರೊಟ್ಟಿ ನನಗೆ ಅಷ್ಟು ಮಾಡೋದಕ್ಕೆ ಬರಲ್ಲ. ಬಳಿಯೋ ರೊಟ್ಟಿ ಅಂದರೆ ನಾನು ಹೆಂಗಿದ್ರು ಬೆಳಿತೀನಿ. ಅದಕ್ಕೋಸ್ಕರ ಏನಿಲ್ಲ, ಬಳಿಯೋ ರೊಟ್ಟಿ ಈಸ್ ವೆರಿ ಸಿಂಪಲ್. ಇದಕ್ಕೆ ಅಕ್ಕಿ ಹಿಟ್ಟು, ಅದಾದಮೇಲೆ ಸ್ವಲ್ಪ ಗೋಧಿ ಹಿಟ್ಟು, ಜೊತೆಗೆ ಸ್ವಲ್ಪ ಉಪ್ಪು ಹಾಕಿ, ನೀರು ಹಾಕಿ ಚಪಾತಿ ಥರ ಸ್ವಲ್ಪ ಟೈಟಾಗಿ ಕಲಿಸ್ಬಿಟ್ಟು ಆಮೇಲೆ ತೆಳ್ಳಗೆ ನಾವು ಕಲಿಸ್ಕೊಳ್ಬೇಕು. ಅವಾಗ ಏನಂತ ಅಂದರೆ ರೊಟ್ಟಿ ಚೆನ್ನಾಗಿ ಎದ್ದೊಳುತ್ತೆ. ಇಫ್ ಇನ್ ಕೇಸ್ ನಿಮ್ಮ ಹತ್ರ ರೊಟ್ಟಿ ಎದ್ದೊಳ್ತಾ ಇಲ್ಲ ಅಂತ ಅಂದರೆ ಒಂದು ಈರುಳ್ಳಿ ಕಟ್ ಮಾಡಿ ಸ್ವಲ್ಪ ಹೆಂಚನ್ನ ಜಾಸ್ತಿ ಕಾಯಿಸಿ ಎಣ್ಣೆ ಹಾಕಿ ಚೆನ್ನಾಗಿ ಉಜ್ಜಿ ಅದಾದಮೇಲೆ ನೀರನ್ನ ಸ್ಪ್ರಿಂಕಲ್ ಮಾಡಿಬಿಟ್ಟು ಅದಾದಮೇಲೆ ರೊಟ್ಟಿ ಹಾಕಿದ್ರೆ ರೊಟ್ಟಿ ಖಂಡಿತವಾಗ್ಲೂ ಎದ್ದೊಳುತ್ತೆ. ಸೊ ರೊಟ್ಟಿ ಎಲ್ಲ ಮಾಡೋಣ ಅಂತ ಹೇಳಿ ಎಲ್ಲರಿಗೂ ರೊಟ್ಟಿ ಮಾಡಿ ನಾನು
ಎಲ್ಲರಿಗೂ ಹಾಕ್ಕೊಟ್ಟು ರೊಟ್ಟಿಗೆ ಆ್ಯಕ್ಚುಲಿ ಚಟ್ನಿ ಮತ್ತು ನೆನ್ನೆ ಉಳಿದಿದ್ದ ತರಕಾರಿ ಸಾಂಬಾರಿತ್ತು. ಸೊ ಚಟ್ನಿ ಮತ್ತು ಅದನ್ನು ಎಲ್ಲರೂ ತಿಂದರು. ನಾನು ಹಂಗೆ ಎಲ್ಲರಿಗೂ ರೊಟ್ಟಿ ಮಾಡಿಕೊಟ್ಟೆ. ಎಲ್ಲರದು ನಾಷ್ಟ ಆದಮೇಲೆ ನಾನು ಕೂಡ 2 ರೊಟ್ಟಿ ಹಾಕ್ಕೊಂಡು ತರಕಾರಿ ಸಾಂಬಾರು ಚಟ್ನಿ ಜೊತೆಗೆ ರೊಟ್ಟಿ ತಿಂದು ಅದಾದಮೇಲೆ ಸರಿ ಅಂತ ದೇವಸ್ಥಾನ ಹತ್ರ ಹೋಗಿ ಬರೋಣ, ಏನು ಮಾಡ್ತಿದ್ದಾರೆಲ್ಲ ಅಂತ ನೋಡೋಣ ಅಂತ ಅಂದ್ಕೊಂಡು ದೇವಸ್ಥಾನ ಹತ್ರ ಹೋದೆ. ದೇವಸ್ಥಾನ ಹತ್ರ ಎಲ್ಲ ಪೂಜೆ ನಡೀತಾಯಿತ್ತು. ನಮ್ಮ ದೊಡ್ಡಮ್ಮ ಬೆಳಗ್ಗೆನೇ ಎಲ್ಲ ಎದ್ದು ರೆಡಿಯಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ದೇವಸ್ಥಾನ ಹತ್ರ ಹೊರಟೋಗ್ತಾರೆ. ಅದಾದಮೇಲೆ ಈ ಪುಟ್ಟ ಒಂದು ಶಾಪ್ ಇದೆ, ಅದು ನಮ್ಮ ದೊಡ್ಡಮ್ಮದೆ. ಸೊ ಅಲ್ಲಿ ಕುತ್ಕೊಂಡಿದ್ದೆ, ಒಳಗೆ ಶೆಕೆ ಆಗ್ತಾಯಿತ್ತು ಅಂತ ಅಲ್ಲಿ ಕೂತಿದ್ದೆ. ಅದಾದಮೇಲೆ ನಮ್ಮ ಅಜ್ಜಿ ಟೀ ಮಾಡಿಕೊಡು ಅಂತ ಕರೆದ್ರು. ಅದಕ್ಕೋಸ್ಕರ ಎದ್ದು ಹೋಗಿ ಹಾಲು ಕಾಯಿಸಿ ಟೀ ಮಾಡೋಣ ಅಂತ ಹೇಳಿ ಎಲ್ಲರಿಗೂ ಟೀ ಮಾಡಿ ಅದು ಕಂಪ್ಲೀಟಾಗಿ ಕುದಿಯೋವರೆಗೂ ವೆಯ್ಟ್ ಮಾಡಿ ಟೀ ಮಾಡಿಕೊಂಡು ತೊಗೊಂಡು ಹೋಗಿ ನಮ್ಮ ಅಜ್ಜಿಗೆ, ಅಮ್ಮಗೆ, ದೊಡ್ಡಮ್ಮಗೆ, ದೊಡ್ಡಮ್ಮನ ಫ್ರೆಂಡ್ಸ್ಗೆ, ನನಗೆ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಟೀ ಕುಡಿದ್ವಿ. ಸೊ ಇಲ್ಲಿ ಪೇಪರ್ ಕಪ್ಸಲ್ಲಿ ಟೀ ತೊಗೊಂಡೋಗ್ತಾ ಇದ್ದೀನಿ. ಎಂತಕ್ಕೆ ಅಂತ ಅಂದರೆ ಮತ್ತೆ ಯಾರು ಪಾತ್ರೆ ತೊಳಿತಾರೆ, ಲೋಟ ಎಲ್ಲ ಇದೊಂದು ಒನ್ ಟೈಮ್ ಯೂಸ್ ಅಲ್ವಾ ಅಂತ ಹೇಳಿ ಕಪ್ಸಿತ್ತು ಅಂತೇಳಿ ಅದಕ್ಕೋಸ್ಕರ ಅದರಲ್ಲೇ ಎಲ್ಲರಿಗೂ ಟೀ ಕೊಟ್ಟು ನಾನು ಮಾತ್ರ ಸ್ಟೀಲ್ ಲೋಟದಲ್ಲಿ ಕುಡಿದೆ. ಎಂತಕ್ಕೆ ಅಂದರೆ ನಂಗೆ ಅದರಲ್ಲಿ ಹಿಡ್ಕೊಂಡು ಕುಡಿಯೋದಕ್ಕೆ ಬರೋಲ್ಲ. ಅದಾದಮೇಲೆ ನಮ್ಮ ಅಕ್ಕ, ದೊಡ್ಡಮ್ಮ ಎಲ್ಲ ನನಗೆ ರಸಮ್ ಮಾಡೋದಕ್ಕೆ ಬಿಟ್ಟರು. ಎಂತಕ್ಕೆ ಅಂದರೆ ನಾನು ರಸಮ್ ತುಂಬ ಚೆನ್ನಾಗಿ ಮಾಡ್ತೀನಿ, ಅದಕ್ಕೋಸ್ಕರ ರಸಮ್ ನೀನೇ ಮಾಡು ಅಂತ ಹೇಳಿದ್ರು. ಹುಣ್ಸೆಹಣ್ಣು ಇರಲಿಲ್ಲ ಅಂತ ಹೇಳಿದ್ದಕ್ಕೆ ನಮ್ಮ ದೊಡ್ಡಮ್ಮ ಫ್ರೆಶ್ ಹುಣ್ಸೆಹಣ್ಣು ತಂದುಕೊಟ್ರು. ಅದಾದಮೇಲೆ ರಸಮಿಗೆ ರೆಡಿ ಮಾಡ್ಕೊಳ್ತಾ ಹಂಗೆ ರೆಸಿಪಿ ಕೂಡ ಶೇರ್ ಮಾಡ್ಕೊಳ್ಳೋಣ. ಎಂತಕ್ಕೆ ಅಂದರೆ ನಾನು ಈ ರಸಮ್ ತುಂಬ ಚೆನ್ನಾಗಿ ಮಾಡ್ತೀನಿ ಆ್ಯಂಡ್ ನನಗೆ ರಸಮ್ ಅಂದರೆ ತುಂಬ ಇಷ್ಟ. ಸೊ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ನನ್ನ ಈ ಸ್ಟೈಲಿನ ರಸಮ್ ಅಂತ ಹೇಳಿ ಅದಕ್ಕೋಸ್ಕರ ರೆಸಿಪಿ ಕೂಡ ಶೂಟ್ ಮಾಡಿಕೊಂಡೆ. ಫಸ್ಟು ಏನಿಲ್ಲ, ನಾಟಿ ಟೊಮೊಟೊ ಯೂಸ್ ಮಾಡಬೇಕು ಇದಕ್ಕೆ. ಫಾರಮ್ ಆ್ಯಪಲ್ ಟೊಮೊಟೊ ಅಂತ ಬರುತ್ತಲ್ಲ, ಅದು ಹಾಕಿದ್ರೆ ರಸಮ್ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ. ಸೊ ಮೇಕ್ ಶೋರ್ ದ್ಯಾಟ್ ನೀವು ಇದನ್ನೇ ಯೂಸ್ ಮಾಡ್ತೀರಾ ಅಂತ. ಅದಾದಮೇಲೆ ಆ ಥರ ಪ್ಲಸ್ ಮಾರ್ಕಲ್ಲಿ ಬ್ಯಾಕ್ ಸೈಡ್ ಆಫ್ ದ ಟೊಮ್ಯಾಟೊ ಅದನ್ನು ಕಟ್ ಮಾಡ್ಕೊಳ್ಬೇಕು. ಎಂತಕ್ಕೆ ಅಂದರೆ ಬೆಂದಾದಮೇಲೆ ಅದನ್ನು ಪೀಲ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅನ್ನೋ ಒಂದು ರೀಸನ್ಗೋಸ್ಕರ ಟೊಮ್ಯಾಟೊನ ಒಂದು 10-15 ಮಿನಿಟ್ಸ್ ನೀರಿಗೆ ಹಾಕಿ ಬಾಯ್ಲ್ ಆಗೋದಕ್ಕೆ ಬಿಡಬೇಕು. ಅಷ್ಟರಲ್ಲಿ ಸರಿ ಅಂತ ನಾನು, ಅಮ್ಮ ಎಲ್ಲ ಮಾತಾಡಿಕೊಂಡು ಹುಣ್ಸೆಹಣ್ಣು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಅದು ಬೀಜ ಸಮೇತ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಎಂತಕ್ಕೆ ಅಂದರೆ ಅದು ಬೀಜ ಬಿಡ್ಸೋಕ್ಕೆ ಅಂತ ಹೋದರೆ ಇನ್ನೂ ಲೇಟ್ ಆಗುತ್ತೆ. ಅದಾದಮೇಲೆ ಅದು ಸ್ವಲ್ಪ ನೆಂದ ಮೇಲೆ ಅದನ್ನು ಕಿವುಚ್ಕೊಂಡ್ರೆ ಅದು ಸರಿ ಹೋಗುತ್ತೆ. ರಸ ಮಾತ್ರ ತೊಗೊಳ್ತೀನಿ, ಮಿಕ್ಕಿದ್ದು ಎಲ್ಲ ಎಸಿಬೋದು ಅಂತ ಹೇಳಿ ಹಂಗಂಗೆ ಹಾಕ್ಕೊಳ್ತಾ ಇದ್ದೆ. ಸ್ವಲ್ಪ ಜಾಸ್ತಿ ಹೊತ್ತು ನೆಂದರೆ ಅದು ಕ್ಲೀನಾಗಿ ಪ್ಯೂರಿ ಸಿಗುತ್ತೆ ನನಗೆ ಅಂತ. ಸೊ ಹುಣ್ಸೆಹಣ್ಣೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಬೆಳ್ಳುಳ್ಳಿನ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ರಸಮ್ಗೆ ಮೇನ್ ಇಂಗ್ರೀಡಿಯೆಂಟ್ ಅಂತ ಅಂದರೆ, ಒನ್ ಆಫ್ ದ ಮೇನ್ ಇಂಗ್ರೀಡಿಯೆಂಟ್ ಅಂತ ಅಂದರೆ ಅದು ಬೆಳ್ಳುಳ್ಳಿ. ಎಷ್ಟು ನಾವು ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್. ಸೊ ಬೆಳ್ಳುಳ್ಳಿ ಜಾಸ್ತಿನೇ ಯೂಸ್ ಮಾಡ್ತೀನಿ ನಾನು ರಸಮ್ಗೆ. ಅದು ಬಿಟ್ಟರೆ ಪೆಪ್ಪರ್, ಈ ಎರಡೂ ಕೂಡ ತುಂಬ ಇಂಪಾರ್ಟೆಂಟ್ ರಸಮ್ ಮಾಡೋದಕ್ಕೆ. ಸೊ ಬೆಳ್ಳುಳ್ಳಿ ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಮೆಣಸು ಮತ್ತು ಜೀರಿಗೆ ಎತ್ತಿಟ್ಕೊಂಡ್ಮೇಲೆ ಇದನ್ನೆಲ್ಲ ನಾವು ಕುಟ್ಟಿ ಕೂಡ ಪೌಡ್ರ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಒಂದು ಮಿಕ್ಸಿ ಜಾರ್ಗೆ ಕೂಡ ಎಲ್ಲ ಹಾಕಿ ಪೌಡ್ರ್ ಮಾಡ್ಕೊಳ್ಬೋದು. ಕುಟ್ಟಿ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಚೆನ್ನಾಗಿರುತ್ತೆ. ಬಟ್ ಅಲ್ಲಿ ಸ್ವಲ್ಪ ಟೈಮ್ ಆಗಿತ್ತು ಆ್ಯಂಡ್ ಸ್ವಲ್ಪ ಅರ್ಜೆಂಟಲ್ಲಿದ್ದೆ ಅಂತ ಅದನ್ನೆಲ್ಲ ಗ್ರೈಂಡೇ ಮಾಡ್ಕೊಂಡು ಬಿಡೋಣ ಅಂತ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ಹಾಕಿ ಫಸ್ಟು ನೀರು ಹಾಕ್ತೆ ಹಾಗೆ ತರಿಯಾಗಿ ರುಬ್ಕೊಂಡಿದ್ದು. ಅದಾದಮೇಲೆ ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಆ್ಯಡ್ ಮಾಡಿ ಅದನ್ನು ಕೂಡ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡೆ. ಮೆಣಸಿನ್ಕಾಯಿ, ಕೊತ್ತಂಬರಿ ಎರಡನ್ನೂ ಆ್ಯಡ್ ಮಾಡಿ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು ಹಾಕಿ ಈ ಮೂರೂ ಕ್ಲೀನಾಗಿ ಪೇಸ್ಟ್ ಮಾಡಿಕೊಂಡು ಎತ್ತಿಟ್ಕೊಂಡೆ. ಅಷ್ಟರಲ್ಲಿ ಟೊಮ್ಯಾಟೊ ಕೂಡ ಬೆಂದಿತ್ತು. ಅದನ್ನೆಲ್ಲ ಎತ್ಕೊಂಡು ಆ ಮೇಲ್ಗಡೆ ಇರೋ ಸ್ಕಿನ್ನೆಲ್ಲ ಕಂಪ್ಲೀಟಾಗಿ ಪೀಲ್ ಮಾಡಿಕೊಂಡು ಅದನ್ನು ಕೂಡ ಆರೋದಕ್ಕೆ ಬಿಟ್ಟಿದ್ದಾಯಿತು. ಅದು ಕಂಪ್ಲೀಟಾಗಿ ಆರಿದ್ಮೇಲೆ ನಾವು ಅದನ್ನು ಕೈಯಲ್ಲಿ ಕೂಡ ಕಿವುಚ್ಕೊಳ್ಬೋದು, ಇಲ್ಲ ಅಂತ ಅಂದರೆ ಗ್ರೈಂಡರ್ಗೆ ಹಾಕಿ 1-2-3 ಸುತ್ತು ಕೂಡ ಹೊಡಿಸ್ಬೋದು. ಅಲ್ಲಿ ನನ್ನ ಕೈಯಲ್ಲೆಲ್ಲ ಕಿವುಚೋಷ್ಟು ಪೇಷನ್ಸ್ ಇಲ್ಲ ಅಂತ ಹೇಳಿ ಅದನ್ನು ಗ್ರೈಂಡರ್ಗೆ ಹಾಕಿನೇ ಒಂದು ಪ್ಯೂರಿ ಮಾಡ್ಕೊಳ್ಬಿಟ್ಟೆ. ಸೊ ಬೇಗ ಆಗುತ್ತೆ ರಸಮ್ ಅನ್ನೋ ಒಂದು ಥಾಟ್ ಪ್ರೊಸೆಸ್ಸಲ್ಲಿ ಅಷ್ಟೇ. ಅದಾದಮೇಲೆ ಟೊಮ್ಯಾಟೊ ಎಲ್ಲ ತೊಗೊಂಡು ಕಂಪ್ಲೀಟಾಗಿ ಕಂಪ್ಲೀಟಾಗಿ ಹಾರಬೇಕು. ಮೇಕ್ ಶೋರ್ ದಟ್ ಟೊಮ್ಯಾಟೊ ಕಂಪ್ಲೀಟಾಗಿ ಹಾರಿದೆ ಅಂತ, ಇಲ್ಲಾಂದರೆ ಸಿಡಿಯುತ್ತೆ. ಅದಾದಮೇಲೆ ಪ್ಯೂರಿ ಆದಮೇಲೆ ಒಂದು ಪಾತ್ರೆ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಜೀರಿಗೆ, ಆಮೇಲೆ ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ.
ಆಮೇಲೆ ಅದನ್ನು ಕಂಪ್ಲೀಟಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡಿಕೊಂಡು ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೊಳ್ಬೇಕು. ಇದೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ಅದಾದಮೇಲೆ ಅದನ್ನು ಕೂಡ ಫ್ರೈ ಮಾಡಿಕೊಂಡೆ. ಅದೆಲ್ಲ ಫ್ರೈ ಆದಮೇಲೆ ನಾವೇನು ಪೇಸ್ಟ್ ಮಾಡ್ಕೊಂಡಿದ್ವಿ ಅಲ್ವಾ, ಮೆಣಸು, ಜೀರಿಗೆ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವ್ದು ಆ ಪೇಸ್ಟ್ನ ಹಾಕ್ಕೊಂಡು ಅದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಒಂದು 5 ನಿಮಿಷ ಫ್ರೈ ಆದಮೇಲೆ ನಾವೇನು ಟೊಮ್ಯಾಟೊ ಪ್ಯೂರಿ ಮಾಡ್ಕೊಂಡಿದ್ವೋ ಆ ಟೊಮ್ಯಾಟೊ ಪ್ಯೂರಿನೂ ಹಾಕ್ಕೊಂಡು ಅದರದ್ದು ನೀರು ಕೂಡ ಹಾಕ್ಕೊಂಡು, ಜಾರಲ್ಲಿ ಇತ್ತಲ್ಲ ಅದ್ರ ನೀರು ಕೂಡ ಹಾಕ್ಕೊಂಡು ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಬಾಯ್ಲ್ ಆಗೋದಕ್ಕೆ ಬಿಟ್ಟು, ಅದಾದಮೇಲೆ ನಾವೇನು ಹುಣ್ಸೆಹಣ್ಣು ನೀರು ನೆನೆಸ್ಕೊಂಡಿದ್ವೋ ಆ ಹುಣ್ಸೆಹಣ್ಣು ನೀರನ್ನು ಸ್ವಲ್ಪ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ನಾವು ಹಾಕ್ಕೊಳ್ಬೇಕು. ನಾನಲ್ಲಿ ಟೊಮ್ಯಾಟೊ ಬೇಯಿಸಿದ ನೀರು ಕೂಡ ಇತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡು ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅದಾದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬಾಯ್ಲ್ ಆಗೋದಕ್ಕೆ ಬಿಟ್ಟೆ. ಉಪ್ಪು ಹಾಕಿರೋ ಕ್ಲಿಪ್ ಮಿಸ್ ಆಗಿದೆ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಬಾಯ್ಲ್ ಆಗೋದಕ್ಕೆ ಬಿಡಬೇಕು. ಒಂದು 5 to 6 ಮಿನಿಟ್ಸ್ ಬಿಟ್ಟರೆ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಾಯ್ಲ್ ಆಯಿತು ಅಂದರೆ ಫಸ್ಟ್ ಬಾಯ್ಲ್ಗೆ ಆಫ್ ಮಾಡಿಬಿಡಿ. ಅದಾದಮೇಲೆ ಸರಿ ಅಂತ ರಸಮ್ಮು, ರೈಸು, ಹಪ್ಪಳ ಎಲ್ಲ ಹಾಕ್ಕೊಂಡು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗ್ ಟೆಂಪಲ್ಗೆ ಹೋಗಬೇಕು ಅಂತ ರೆಡಿ ಆಗೋಣ ಅಂತ ರೆಡಿ ಆಗ್ತಿದ್ದೋ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗ್ತಾ ಇದೆ. ಪಾರ್ಟ್ 2 ನೆಕ್ಸ್ಟ್ ಏನೇನು ಮಾಡಿದ್ವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಬಾಯ್.